ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸ್ವರ್ಣ. ಆ್ಯಕ್ಚುಲಿ ಇವತ್ತು ಭಾನುವಾರ ಸೋಮವಾರ 2 ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರ ಬೆಳಿಗ್ಗೆ ಎದ್ದು ಲೈಟಾಗಿ ತಿಂಡಿ ಮಾಡ್ಕೊಂಡ್ವಿ, ಹಾಲಿಡೇ ಆಗಿರೋದ್ರಿಂದ. ಆನಂತರ ನನಗೆ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಚೆಕ್ ಮಾಡ್ತಾ ಇದ್ದೀನಿ. ಇದು ಇಂಡಸ್ ವ್ಯಾಲಿಯಿಂದ ನಾನು ಮತ್ತೆ ತರಿಸ್ಕೊಂಡಂತಹ ಕುಕ್ವೇರ್ ಸೆಟ್. ತುಂಬ ಜನ ಕೇಳಿದರೆ ಇದೇನು ಪ್ರಮೋಷನ್ ವೀಡಿಯೋನಾ ಅಂತ. ಡೆಫಿನೆಟಾಗಿ ಪ್ರಮೋಷನ್ ವೀಡಿಯೋ ಅಲ್ಲ, ನನಗೆ ಬೇಕಾಗಿದ್ದಕ್ಕೋಸ್ಕರ ನಾನು ತರಿಸ್ಕೊಂಡಿದ್ದಷ್ಟೇ. ಹಾಗೇನಾದರೂ ಪ್ರಮೋಷನ್ ವಿಡಿಯೋ ಆಗಿದ್ದಿದ್ರೆ ನನ್ನ ಹೆಸರಲ್ಲೇ ಕೋಡ್ ಬಂದಿರೋದು. ನಿಮಗೆಲ್ಲ ಗೊತ್ತಿರುತ್ತೆ ಪ್ರಮೋಷನ್ ವಿಡಿಯೋ ಅಂದರೆ ಹೇಗಿರುತ್ತೆ ಅಂತ. ಸೊ ಇವೆರಡು ನನಗೆ ತುಂಬ ಇಷ್ಟಪಟ್ಟು ತರಿಸ್ಕೊಂಡಂಥ ಕುಕ್ವೇರ್ ಸೆಟ್. ಒಂದು ಕುಕ್ಕರ್, ಈ ಥರ ಲಿಡ್ದು ಕುಕ್ಕರ್ ನಾನು ಒಂದು ಸಾರಿನೂ ಯೂಸ್ ಮಾಡಿಲ್ಲ. ಇವನ್ ಹೇಗೆ ಯೂಸ್ ಮಾಡಬೇಕಂತನೂ ಗೊತ್ತಿಲ್ಲ, ಬಟ್ ತುಂಬ ಆಸೆ ಇತ್ತು. ಜೊತೆಗೆ ಇದೊಂದು ಕಡಾಯಿನ ತರಿಸ್ಕೊಂಡೆ, ಬಿರಿಯಾನಿ ಕಡಾಯಿ ಚೆನ್ನಾಗಿರುತ್ತೆ, ಸಾಂಬಾರೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಬೋದು ಅಂತ. ಸೊ ಇದರ ಪ್ರೈಸು ಮತ್ತು ಇದು ಸ್ಕ್ರೀನ್ಶಾಟ್ ಏನಿದೆ ನಾನು ಕಳಿಸ್ತೀನಿ. ಆಫರ್ ಇದ್ದಿದ್ದಕ್ಕೋಸ್ಕರ ನಾನು ತರಿಸ್ಕೊಂಡೆ. ನಾನು ಇದಕ್ಕೆ ದಿವ್ಯಾ MG12 ಅನ್ನೋಂಥ ಒಂದು ಕೋಡನ್ನು ಯೂಸ್ ಮಾಡಿದ್ದು ನಾನು. ಸೊ ನೀವು ಬೇಕಿದ್ರೆ ಅದೇ ಕೋಡ್ ಯೂಸ್ ಮಾಡಿ ಪರ್ಚೇಸ್ ಮಾಡ್ಬೋದು. ಇದರಿಂದ 12% ಡಿಸ್ಕೌಂಟ್ ನನಗೆ ಸಿಕ್ತು, ನಿಮಗೂ ಅಷ್ಟೇ ಸಿಗುತ್ತೆ ಅಂತ ಅನ್ಕೋತೀನಿ. ಸೊ ಹಾಗಾಗಿ ನಾನು ಅದನ್ನು ತರಿಸ್ಕೊಂಡೆ ಸ್ನೇಹಿತರೆ, ಬೇರೆ ಏನೂ ಇಲ್ಲ. ಅದಾದ ನಂತರ ಸಂಡೇ ಅಲ್ವಾ, ಸೊ ಲೈಟಾಗಿ ತಿಂಡಿ ಎಲ್ಲ ತಿಂದ್ಕೊಂಡು, ಹಸ್ಬೆಂಡು ಇರಲಿಲ್ಲ, ಹಾಗಾಗಿ ಬೆಳಗಿನ ತಿಂಡಿನೇ ಮಧ್ಯಾಹ್ನ ಊಟನೂ ಆಗೋಯಿತು 3 ಜನಕ್ಕೆ. ಆ್ಯಂಡ್ ಈ ಸ್ಯಾರಿ 100 ರುಪೀಸ್ಗೆ ತಗೊಂಡಂಥ ಸ್ಯಾರಿ ನಾನು ನಿಮಗೆ ತೋರಿಸಿದ್ದೆ. ಅದು ಸೊ ಲೆಂತ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ನೆರಿಗೆ ಜಾಸ್ತಿ ಬರಲ್ಲ ಅಂತ ಅನ್ನಿಸ್ತು. ಬಟ್ ಫ್ಯಾಬ್ರಿಕ್ ಚೆನ್ನಾಗಿದ್ದರಿಂದ ಇದರಲ್ಲಿ ಯಾಕೊಂದು ಕುರ್ತಾ ಸ್ಟಿಚ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಇದೇ ಪ್ಯಾಟ್ರನ್ ಕುರ್ತಾನ ಫುಲ್ ಡೀಟೇಲಾಗಿ ಸ್ಟಿಚ್ ಮಾಡಿರೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಇದು ಐ ಪಫ್ ಕೊಟ್ಟು ಹೊಲ್ದಿರೋ ಅಂಥದ್ದು. ಎಲ್ಲಾದರೂ ನಿಮಗೆ ಇದು ಸ್ಯಾರಿ ಫ್ಯಾಬ್ರಿಕ್ ಅಂತ ಡೆಫಿನೆಟಾಗಿ ಅನಿಸಲ್ಲ. ನಾನು ಹೇಳಿಲ್ಲ ಅಂದಿದ್ರೆ ಮೇ ಬಿ ನಿಮಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಸೊ ನೋಡಿ, ಈ ಥರ ಐ ಪಫ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಸೊ ಕಂಪ್ಲೀಟ್ ಮೆಷರ್ಮೆಂಟ್ ಎಲ್ಲ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ವಿಡಿಯೋದಲ್ಲಿ ನೀವು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಇದು ಸಂಡೇ ನಾನು ಮಾಡಿದಂಥ ಕೆಲಸಗಳು. ಆ ನಂತರದಲ್ಲಿ ನೆಕ್ಸ್ಟ್ ಡೇ ಮಂಡೇ ಬೆಳಿಗ್ಗೆ ಎದ್ದ ತಕ್ಷಣ ಹಸ್ಬೆಂಡ್ಗೆ ಡ್ಯೂಟಿ ಎಲ್ಲ ಮುಗ್ದಿತ್ತು, ಸುತ್ತೂರು ಜಾತ್ರೆ ಮುಗಿಸ್ಕೊಂಡು ಬಂದಿದ್ದರು. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ಬೋದು ಅಂತ ಅನ್ನಿಸ್ತು. ಜೊತೆಯಲ್ಲಿ ಯಾರಾದರೂ ಒಬ್ಬರಿದ್ದರೆ ಧೈರ್ಯ ಅಲ್ವಾ. ಸೊ ಹಾಗಾಗಿ ಇವಾಗ ನಾನು ಸ್ವಲ್ಪ ಲೇಟಾಗೇ ಎದ್ದೆ. ಆ್ಯಂಡ್ ಹಿಂದಿನ ದಿನವೇ ನಾನು ಹಸಿ ಕಡಲೆ ಸಾಂಬಾರನ್ನ ಮಾಡಿದ್ದೆ. ನೆಕ್ಸ್ಟ್ ಡೇಗೆ ದೋಸೆ ಮಾಡೋಣ ಅನ್ನೋ ಪ್ಲ್ಯಾನ್ ಇದ್ದಿದ್ದರಿಂದ, ನಿಮಗೆ ತುಂಬ ಸಾರಿ ಹೇಳಿರೋ ಹಾಗೆ ಮಕ್ಕಳಿಗೆ ಇಡ್ಲಿ, ದೋಸೆ, ಈವನ್ ಚಪಾತಿ ಆದ್ರೂ ಚಟ್ನಿ ಎಲ್ಲ ಇಷ್ಟಪಡಲ್ಲ. ಗ್ರೇವಿ, ಗೊಜ್ಜು ಏನಾದರೂ ಇದ್ದರೆ ಆ ಥರ ತಿಂತಾರೆ. ಹಾಗಾಗಿ ನಾನು ಹಸಿ ಕಡಲೆ ಸಾಂಬಾರನ್ನ ಮಾಡಿದ್ದೆ. ಸೊ ಹಾಗಾಗಿ ಜಸ್ಟ್ ದೋಸೆ ಹಾಕೋದು ಅಷ್ಟೇ, ಬೇರೆ ಏನೂ ಕೆಲಸ ಇರಲಿಲ್ಲ. ಇವಾಗ ಸ್ವಲ್ಪ ಚಳಿ, ಸ್ವಲ್ಪ ಸೆಕೆ ಆ ಥರ ಫೀಲ್ ಆಗ್ತಾ ಇದೆ. ಸೊ ಇವಾಗ ರಂಗೋಲಿನ ಹಾಕ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನೀವು ಬಾರ್ಡರ್ ಕೇಳಿದ್ದಕ್ಕೋಸ್ಕರ ಏನೇನೋ ತಲೆ ಯೂಸ್ ಮಾಡ್ತಿದ್ದೀನಿ. ಒಂದೊಂದು ಚೆನ್ನಾಗಿ ಬರ್ಬೋದು, ಒಂದೊಂದು ಚೆನ್ನಾಗಿ ಬರದೇ ಇರ್ಬೋದು. ಬಟ್ ಆನ್ ಸ್ಪಾಟ್ ಏನು ತಲೆಗೆ ಬರುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಗೈನ್ 5ರಿಂದ 3 ಚುಕ್ಕೆ ರಂಗೋಲಿನ ಹಾಕ್ತಾ ಇದ್ದೀನಿ. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ, ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು. ಪ್ರತಿ ಸರಿ ಹೇಳೋ ಹಾಗೆ ರಂಗೋಲಿ ಅನ್ನೋದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು, ಇನ್ನೂ ಚೆನ್ನಾಗಿ ಹಾಕ್ಬೋದು, ಒಳ್ಳೆ ಲುಕ್ ಬರುತ್ತೆ. ಮನೆ ಮುಂದೆ ರಂಗೋಲಿ ಹಾಕಿದ್ರಂತೂ ಮನೆಗೆ ಒಂದು ಪಾಸಿಟಿವ್ ವೈಬ್ ಅಂದರೆ ತಪ್ಪಾಗಲ್ಲ. ಸೊ ರಂಗೋಲಿ ಎಲ್ಲ ಹಾಕಿ ಆದಮೇಲೆ ನಾನು ಆಗಲೇ ಹೇಳಿದಾಗೆ ಸಿಂಪಲ್ ಮಾರ್ನಿಂಗ್ ರೋಟೀನ್ ಅಂತ ಹೇಳ್ಬೋದು. ಬಟ್ ಒಂದೇನು ಅಂತಂದರೆ, ಪೂರ್ವಿಗೆ ಇವತ್ತಿಂದ ಎಕ್ಸಾಮ್ ಶುರುವಾಗಿದೆ. ಸೊ ಫೈನಲ್ ಎಕ್ಸಾಮ್ ಅವಳಿಗೆ, ಈಗ 8th ಓದ್ತಾ ಇದ್ದಾಳೆ. ಫೈನಲ್ ಎಕ್ಸಾಮ್ ಮುಗಿದ ನಂತರದಿಂದ ನೆಕ್ಸ್ಟ್ ಡೇಯಿಂದನೇ ಅವಳು 9th ಹೋಗ್ತಾಳೆ. ಸೊ ಆ್ಯಸ್ ಯೂಶ್ವಲ್ ಎಲ್ರಿಗೂ ಯಾವಾಗ ಸಮ್ಮರ್ ಹಾಲಿಡೇಸ್ ಬರುತ್ತೋ ಆವಾಗಲೇ ಅವಳಿಗೂ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ. ಬಟ್ ನೆಕ್ಸ್ಟ್ ಕ್ಲಾಸ್ಗೆ ಪ್ರಮೋಟ್ ಆಗಿ ಆನಂತರ ಸಮ್ಮರ್ ಹಾಲಿಡೇಸ್ ಬರೋದು ಅವ್ರಿಗೆ ಒಂಥರ ವಿಚಿತ್ರ ಅಂತ ಅನಿಸುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಅವಳಿಗೆ ಫಸ್ಟ್ ಡೇನೇ ಮ್ಯಾಥ್ಸ್ ಇದ್ದಿದ್ದರಿಂದ ಪಾಪ 5 ಗಂಟೆಗೆ ಎದ್ದು ಓದ್ಕೋತಾ ಇದ್ಲು. ಸೊ ಹಾಗಾಗಿ ನಾನು ಬೆಳಗ್ಗೆ ಎದ್ದು ಮನೆಯೆಲ್ಲ ಒರೆಸ್ಕೊಂಡೆ ಅವಳು ಓದೋ ತನಕ. ಬೆಳಗಾದ್ಮೇಲೆ ಹೊರಗಡೆ ಬಂದಿದ್ದು. ಸೊ ಇವಾಗ ತುಳಸಿ ಕಟ್ಟೆ ಮುಂದೆನೂ ರಂಗೋಲಿ ಹಾಕಿ ಆಯಿತು. ದೋಸೆ ಬ್ಯಾಟರ್ ಹೇಗಿದೆ ನೋಡೋಣ ಅಂತ ತಗೊಂಡೆ, ಯಾಕಂದರೆ ರಾತ್ರಿ ಸ್ವಲ್ಪ ಚಳಿ ಇದ್ದಿದ್ದರಿಂದ ಉಬ್ಬುತ್ತೋ ಇಲ್ವೋ ಅಂತ ಡೌಟ್ ಇತ್ತು. ಆ್ಯಂಡ್ ಹೊಸ ಪಾತ್ರೆಯಲ್ಲಿ ಸಾಂಬಾರು ಮಾಡಿದ್ದೆ, ಏನೋ ಖುಷಿ ನನಗೆ. ಆ್ಯಕ್ಚುಲಿ ಕುಕ್ಕರಲ್ಲಿ ಡೈರೆಕ್ಟಾಗಿ ಎಲ್ಲ ಹಾಕಿ ಕೂಗಿಸ್ತಾ ಇದ್ದೆ ಇಷ್ಟು ದಿನ. ಬಟ್ ಹೊಸ ಪಾತ್ರೆ ಹಾಕಿದ್ದರಿಂದ ಅಮ್ಮ ಮಾಡ್ತಾರಲ್ವ, ಕಾಳೆಲ್ಲ ಬೇಯಿಸ್ಕೊಂಡು ಮಸಾಲೆನ ಓಪನ್ ಪಾತ್ರೆಯಲ್ಲಿ ಕುದಿಸ್ಕೊಂಡು ಅದೇ ಥರನೇ ಸಾಂಬಾರು ಮಾಡಿದೆ. ಡಿಫ್ರೆಂಟ್ ಟೇಸ್ಟ್ ಕುಕ್ಕರ್ಗೂ ಪಾತ್ರೆನಲ್ಲಿ ಮಾಡೋದಕ್ಕೂ. ಹಾಗೆಯೇ ದೋಸೆ ಬ್ಯಾಟರ್ ತುಂಬ ಚೆನ್ನಾಗಿ ಉಬ್ಬಿತ್ತು. ಸ್ವಲ್ಪ ತೆಳುವಾಗಿ ರುಬ್ಬಿದ್ದೆ, ಯಾಕಂದರೆ ಸೆಟ್ ದೋಸೆ ಬರುತ್ತಲ್ವ, ಆ ಥರ ದಪ್ಪನಾಗಿ ದೋಸೆ ಹಾಕ್ಕೊಡ್ಬೇಕು ಮಕ್ಕಳಿಗೆ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಬ್ಯಾಟರ್ ಚೆನ್ನಾಗಿ ಬಂದಿತ್ತು. ಆನಂತರ ಸ್ನಾನ ಮಾಡಿಕೊಂಡು ಈಗ ದೇವ್ರ ಮನೆಯಲ್ಲಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಬೇಕು.
ರಂಗೋಲಿ ಪೇಸ್ಟ್ ಪ್ರತಿ ಸಾರಿ ಕೇಳ್ತಿರ್ತೀರ. ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ನಾನು ಇದ್ರ ಬಗ್ಗೆ ಹೇಳ್ತಾನೆ ಇರ್ತೀನಿ. ಇದು ನಾನು ಪೇಸ್ಟ್ ಮಾಡ್ಕೊಂಡಿರೋದು ನಾಮ ಅಂತ ಬರುತ್ತೆ, ಅದನ್ನು ನೀರಲ್ಲಿ ಕಲಸಿ ಪೇಸ್ಟ್ ಮಾಡ್ಕೊಂಡಿರೋದು. ಇದು ಎಲ್ಲ ವಿಭೂತಿ ಅಂಗಡಿಗಳಲ್ಲಿ ಸಿಗುತ್ತೆ, ನೀವು ಕೇಳ್ಬೋದು. ಬೈ ಚಾನ್ಸ್ ಇದನ್ನು ನೀವು ಯೂಸ್ ಮಾಡಲ್ಲ ಅಂದರೆ ಅಕ್ಕಿನ ನೆನೆಸಿ ತೊಳೆದು ಅದನ್ನು ಸ್ವಲ್ಪ ಒಣಗೋಗೋದಕ್ಕೆ ಬಿಟ್ಟು ನೆರಳಲ್ಲಿ ಒಣಗಿಸಿ ಆನಂತರ ಅದನ್ನು ರುಬ್ಬಿ ಪೇಸ್ಟ್ ಮಾಡಿಕೊಂಡು ಅದನ್ನು ಉಂಡೆಗಳ ಥರ ಮಾಡಿ ನೀವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಕಾದಾಗ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು ಯೂಸ್ ಮಾಡ್ಬೋದು. ಅದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಅಂತ ಅನ್ನಿಸ್ತು, ಮತ್ತು ತಿನ್ನೋ ಪದಾರ್ಥ ಅಲ್ವಾ ಅನ್ನೋ ಕಾರಣಕ್ಕೆ ನಾನು ರಂಗೋಲಿ ಎಲ್ಲ ಬಿಡೋದಕ್ಕೆ ಅದನ್ನು ಯೂಸ್ ಮಾಡಲ್ಲ. ಬಟ್ ಆಲ್ಮೋಸ್ಟ್ ತುಂಬ ಜನ ಈ ಅಕ್ಕಿ ಹಿಟ್ಟಿನ ಪೇಸ್ಟಿಂದನೇ ರಂಗೋಲಿ ಎಲ್ಲ ಹಾಕ್ತಾರೆ. ಬಟ್ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ರಂಗೋಲಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸಾರಿ ತೋರಿಸಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಪೇಂಟ್ ಬ್ರಷ್, ಸ್ವಲ್ಪ ದಪ್ಪ ಇರೋದ್ರಿಂದ ಎಳೆ ದಪ್ಪ ಬರುತ್ತೆ. ಇನ್ನು ಸಣ್ಣ ಪೇಂಟ್ ಬ್ರಷನ್ನು ಯೂಸ್ ಮಾಡಿದ್ರೆ ಸಣ್ಣ ಸೈಜ್ದು ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ದೇವ್ರ ಮನೆ ಹೊಸ್ತಲಿಗೆ ರಂಗೋಲಿನ ಹಾಕಿ ಆನಂತರ ಹೊರಗಡೆನೂ ಹಾಕ್ತಾ ಇದ್ದೀನಿ. ನಾನೊಂದು ಭತ್ತದ್ದು ತೋರಣ ತಂದಿದ್ದೆ ಅಲ್ವಾ, ಹಕ್ಕಿಗಳಿಗೆ ಮೊದಲು ಗೊತ್ತಾಗಿರಲಿಲ್ಲ, ಬರ್ತಾ ಇರಲಿಲ್ಲ. ಬಟ್ ಇವಾಗ ಗುಬ್ಬಚ್ಚಿಗಳಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಮನೇಲಿ ನಾವಿದ್ದಾಗ ಬರಲ್ಲ, ಬಟ್ ನಾವೆಲ್ಲ ಹೋದ್ಮೇಲೆ ಬಂದು ಆ ಭತ್ತದ ಕಾಳೆಲ್ಲ ತುಂಬಾ ಚೆಲ್ಲಾಡ್ತಾ ಇದ್ದಾವೆ. ಆಲ್ಮೋಸ್ಟ್ ತೋರಣ ಸ್ವಲ್ಪನೇ ಖಾಲಿ ಆಗ್ತಿದೆ. ಬಟ್ ಒಂದು ಖುಷಿ ಏನು ಅಂದರೆ ಅವಕ್ಕೆ ಊಟ ಆಗ್ತಿದೆಯಲ್ಲ ಅನ್ನೋದೊಂದು ಖುಷಿ. ಹಾಗಾಗಿ ನಾನು ತೆಗೆದಿಟ್ಟಿಲ್ಲ, ಅದನ್ನು ಅಲ್ಲೇ ಇರಲಿ ಅಂತ ಬಿಟ್ಟಿದ್ದೀನಿ. ಎಷ್ಟು ತಿಂತಾವೋ ತಿನ್ನಲಿ, ಉಳಿದಿದ್ದನ್ನು ತೆಗೆದಿಡ್ತೀನಿ. ಫುಲ್ ಖಾಲಿ ಆದರೆ ಬೇರೆ ಯಾವುದಾದ್ರೂ ಪ್ಲಾಸ್ಟಿಕ್ ತೋರಣ ಹಾಕೋಣ ಅಂತ. ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದಾಯಿತು. ನಾನು ಆನಂತರ ಕಳಶಕ್ಕೆ ಎಲೆನ ಅಲಂಕಾರ ಮಾಡಿ ಇವಾಗ ದೇವ್ರ ಫೋಟೋಸ್ಗೆಲ್ಲನೂ ಹೂವು ಹಾಕಬೇಕು. ಪೂಜೆ ಎಲ್ಲ ಮುಗೀತು. ಇವಾಗ ದೋಸೆ ಹಾಕಬೇಕು. ನಾನು ಆಗಲೇ ಹೇಳಿದಾಗೆ ಬ್ಯಾಟರ್ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೊಂದು ಟಿಪ್ ಹೇಳ್ತೀನಿ, ನನಗೆ ಇದು ನನ್ನ ಫ್ರೆಂಡ್ ಹೇಳಿದ್ದು. ನೀವು ಅಕ್ಕಿ ನೆನೆಸುವಾಗ ಅಕ್ಕಿ, ಉದ್ದಿನ ಬೇಳೆ, ಅವಲಕ್ಕಿ ಇದ್ದರೆ ಅವಲಕ್ಕಿ, ಇಲ್ವಾ ಅನ್ನ ಇದ್ದರೆ ಅನ್ನ, ಇದ್ರ ಜೊತೆಗೆ ಸ್ವಲ್ಪ ಕಡಲೆಪುರಿ ಬರುತ್ತಲ್ವ, ಅದನ್ನು ನೆನೆಸಿ ರುಬ್ಬಿದ್ರೂ ದೋಸೆ ವೈಟಾಗಿ ಬರುತ್ತೆ. ಇವನ್ ಇಡ್ಲಿನೂ ಅಷ್ಟೇ ಗೂಡಾಗಿ ವೈಟಾಗಿ ಬರುತ್ತೆ, ಸ್ಮೂತ್ ಆಗುತ್ತೆ. ಒಂದು ಸಾರಿ ಬೇಕಿದ್ದರೆ ನೀವು ಟ್ರೈ ಮಾಡ್ಬೋದು. ಇವಾಗ ದೋಸೆ ನೋಡ್ತಾ ಇರ್ಬೋದು, ಆಗಲೇ ಹೇಳಿದಾಗೆ ಸ್ವಲ್ಪ ಮಂದ ಅನ್ನೋ ಥರನೇ, ದಪ್ಪ ಅನ್ನೋ ಥರನೇ ಹಾಕ್ತಾಯಿದ್ದೀನಿ. ಸೆಟ್ ದೋಸೆ ಥರ ತುಂಬ ಚೆನ್ನಾಗಿತ್ತು. ಪೂರ್ವಿ ಸಾನು ಇಷ್ಟಪಟ್ಟು, ಆ್ಯಕ್ಚುಲಿ ಸಾನು ಇವತ್ತು 2 ದೋಸೆ ತಿಂದಳು. ಆನಂತರ ಇವಾಗ ಇಬ್ಬರನ್ನೂ ರೆಡಿ ಮಾಡಿ ಕಳಿಸ್ಬೇಕು. ಪೂರ್ವಿದು ಆ್ಯಸ್ ಯೂಶ್ವಲ್ ಟೈಮಿಂಗ್, ಬಟ್ ಬರೋದು ಸ್ವಲ್ಪ ಅರ್ಲಿಯಾಗಿ ಬರ್ತಾಳೆ. ನಾನಾಗಲೇ ಹೇಳಿದಾಗೆ ಮ್ಯಾಥ್ಸ್ ಇದ್ದಿದ್ದರಿಂದ ಅವಳೇ ಇವತ್ತು ದೇವ್ರ ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು. ನಾನೊಂದು ಸಾರಿ ಪೂಜೆ ಮಾಡಿ ಆನಂತರ ಅವಳಿಗೂ ಸಹ ಪೂಜೆ ಮಾಡೋದಕ್ಕೆ ಹೇಳಿದೆ. ಇದೆಲ್ಲ ಒಂದೊಂದು ನಂಬಿಕೆ. ಮನೇಲಿ ಯಾರಾಗಿದ್ದರೂ ಇರ್ಬೋದು, ಯಾವುದಾದ್ರೂ ಹೊಸ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತಂದಾಗ ದೇವರ ಆಶೀರ್ವಾದ ತಗೊಳ್ಳೋದು ಮತ್ತು ದೊಡ್ಡವ್ರಿಗೆ ನಮಸ್ಕಾರ ಮಾಡೋದು, ಆಶೀರ್ವಾದ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಸಂಸ್ಕಾರನೂ ಸಹ ಹೌದು. ಹಾಗಾಗಿ ಇದನ್ನು ಚಿಕ್ಕ ವಯಸ್ಸಿಂದನೇ ಮಕ್ಕಳ ಮನಸ್ಸಲ್ಲಿ ಬೆಳೆಸಬೇಕು. ಬಟ್ ಹಾಗಂತ ಅವ್ರು ಭಯ ಪಡಿಸೋ ಥರ ಇರಬಾರ್ದು. ಯಾಕಂದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ನೀನು ಆಶೀರ್ವಾದ ತಗೊಂಡು ಹೋಗಿಲ್ಲ ಅಂದರೆ ಹೋಗಿದ್ದ ಕೆಲಸ ಆಗಲ್ಲ ಅನ್ನೋ ಥರ ಭಯ ಪಡಿಸೋದಿರುತ್ತೆ ಕೆಲವ್ರ ಹತ್ರ. ಆ ಥರ ಮಾಡಬಾರ್ದು. ಬಟ್ ತೊಗೊಂಡೋದ್ರೆ ಒಳ್ಳೆಯದು ಅನ್ನೋ ಥರ ಫೀಲ್ ಬರೋ ಹಾಗೆ ಮಕ್ಕಳಲ್ಲಿ ಮಾಡಬೇಕು. ಇವನ್ ನಾನು ಎಕ್ಸಾಮ್ಗೆ ಹೋಗುವಾಗಲೂ ಅಷ್ಟೇ ಹಸ್ಬೆಂಡ್ ಕಾಲ್ಗೆ ಇವನ್ ದೇವ್ರಿಗೆ ನಮಸ್ಕಾರ ಮಾಡಿ ಅಮ್ಮನಿಗೆ ಅತ್ತೆಗೆ ಕಾಲ್ ಮಾಡಿ ಹೇಳ್ಬಿಟ್ಟು ಆನಂತರ ಹೋಗ್ತೀನಿ. ಇದು ನನ್ನ ಅಭ್ಯಾಸ. ಇದನ್ನು ಬೆಳೆಸ್ಕೊಂಡ್ರೆ ಒಳ್ಳೆಯದು. ಮಕ್ಕಳನ್ನೆಲ್ಲ ಕಳಿಸಿ ಆದಮೇಲೆ ಇವಾಗ ನಾನು ರೆಡಿಯಾಗಿದ್ದೀನಿ. ತುಂಬ ದಿನ ಆಗಿತ್ತು ಈ ಸ್ಯಾರಿನ ಹಾಕಿ. ಈ ಪ್ರೀವಿಯಸ್ ಸ್ಕೂಲಲ್ಲಿ ಒಂದೇ ತಿಂಗಳಲ್ಲಿ 2 ಸಾರಿನೋ 3 ಸಾರಿನೋ ವೇರ್ ಮಾಡಿಬಿಟ್ಟಿದ್ದೆ, ಹಾಗಾಗಿ ತೆಗೆದಿಟ್ಟಿದ್ದೆ ಈ ಸ್ಯಾರಿನ. ಈ ಸ್ಕೂಲಿಗೆ ಫಸ್ಟ್ ಟೈಮ್ ವೇರ್ ಮಾಡ್ತಾ ಇರೋದು. ಬಟ್ ನನಗೆ ತುಂಬ ಇಷ್ಟ ಆದಂಥ ಸ್ಯಾರಿ ಇದು, ಬಾಟಲ್ ಗ್ರೀನ್ ಕಲರ್. ಯಾರಿಗೆ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ ಇದು. ನಾನು ಈಗ ರೆಡಿಯಾಗಿದ್ದೀನಿ. ಆನಂತರ ಸ್ಕೂಲ್ಗೆ ಹೊರಡಬೇಕು. ನನ್ನ ಲಂಚ್ ಬಾಕ್ಸ್ ಎಲ್ಲನೂ ರೆಡಿ ಮಾಡಿಕೊಂಡೆ. ತುಂಬ ಜನ ಕೇಳಿದ್ರಿ, ನೀವು ಯಾಕೆ ಅಲ್ಲಿ ಊಟ ಮಾಡಲ್ವಾ, ನೀವೇ ಬಾಕ್ಸ್ ತೊಗೊಂಡು ಹೋಗ್ತೀರಾ, ಮತ್ತು ಆ ಮಕ್ಕಳು ಹೇಗೆ ತಿನ್ನಬೇಕು ಅಂತ. ಅದು ಏನೂ ಅಲ್ಲ. ನಾವು ಮಾಡಿರೋದನ್ನು ಎಲ್ಲರೂ ಸ್ವಲ್ಪ ಶೇರ್ ಮಾಡೋಣ ಅನ್ನೋ ಕಾರಣಕ್ಕಷ್ಟೇ. ಬಿಟ್ಟರೆ ಅಲ್ಲಿ ನಾವು ಊಟ ಮಾಡ್ತೀವಿ. ಇದೊಂದು ಆಸೆ ಇರುತ್ತಲ್ವ, 4 ಜನದ್ದು ಅಥವಾ
ಅಥವಾ ಫ್ರೆಂಡ್ಸ್ದೆಲ್ಲ ಒಂದೇ ಊಟ ಆದರೆ ಶೇರಿಂಗ್ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ತೊಗೊಂಡೋಗೋದು ಅಷ್ಟೇ. ಸೊ ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಬರ್ತಿದ್ದಾಗೇ ಮಸ್ಕ್ ಮೆಲನ್ನ ತಂದಿದ್ರು ಹಸ್ಬೆಂಡು. ಮಿಲ್ಕ್ ಶೇಕ್ ಮಾಡಬೇಕು ಅಂತ ಅವರೇ ಕಟ್ ಮಾಡಿಟ್ಟಿದ್ರು, ಬಟ್ ಅವ್ರಿಗೆ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ ಅಂತ ನಾನು ಡ್ರೆಸ್ಸು ಚೇಂಜ್ ಮಾಡಿಲ್ಲ. ಸೊ ಇಮಿಡಿಯೇಟಾಗಿ ಕೈಕಾಲನ್ನ ತೊಳ್ಕೊಂಡು ಮೊದಲು ಅವ್ರಿಗೆ ಮಿಲ್ಕ್ ಶೇಕ್ ಮಾಡಿಕೊಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಈಗ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಸೊ ಈ ಮಿಲ್ಕ್ ಶೇಕ್ ಮಾಡೋದಕ್ಕೆ ಮೊದಲು ಮಸ್ಕ್ ಮೆಲನ್ನ ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಅದನ್ನು ಈ ಥರ ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿಕೊಂಡು ನಾನು ಹಾಲನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ರುಚಿಗೆ ಬೇಕಾದಷ್ಟು ಸಕ್ಕರೆ, ಈವನ್ ಬೆಲ್ಲ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಆನಂತರ ಸ್ವಲ್ಪ ಸೆಕೆ ಇದ್ದಿದ್ದರಿಂದ ಐಸ್ ಕ್ಯೂಬ್ಸ್ನು ಯೂಸ್ ಮಾಡಿದೆ, ಬಟ್ ಯೂಸ್ ಮಾಡದೇ ಇದ್ದರೆ ಬೆಟರ್, ಕೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗಲೇ ನನಗೆ ಗಂಟಲು ನೋವು ಶುರು ಆಗಿದೆ, ಹಾಗಾಗಿ ಅವಾಯ್ಡ್ ಮಾಡಿ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡ್ರು ಸಹ ನಾನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಪಲ್ಸ್ ಮಾಡಬೇಕು. ಮಿಕ್ಸರ್ಗೆ ಡೈರೆಕ್ಟಾಗಿ ಹಾಕೋದಕ್ಕಿಂತ ಪಲ್ಸ್ ಮಾಡೋದ್ರಿಂದ ನಾವೇನು ಸ್ಲೈಸ್ ಮಾಡಿದ್ದೀವೋ ಅದು ನೀಟಾಗಿ ಪೇಸ್ಟ್ ಆಗುತ್ತೆ. ಸೊ ಆನಂತರ ನಾನು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟೆ. ಸಾನುಗೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಮಿಲ್ಕ್ ಶೇಕ್ ಮಾಡಿದ್ದೀನಿ, ಇದನ್ನು ಸ್ಮೂದಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಬರುತ್ತಲ್ವ, ಸ್ಪೂನಲ್ಲಿ ತೊಗೊಂಡು ತಿನ್ಬೋದು, ಅದಂತೂ ಆಸಮ್ ಆಗಿರುತ್ತೆ. ಎಸ್ಪೆಷಲಿ ಬೆಲ್ಲದ ಜೊತೆ ಮಾಡಿ ಇನ್ನೂ ಇಷ್ಟ ಆಗುತ್ತೆ ನಿಮಗೆ. ಸೊ ಆನಂತರ ಮಿಲ್ಕ್ ಶೇಕ್ ಎಲ್ಲ ಕುಡಿದು ನೆಕ್ಸ್ಟು ನನ್ನ ಕೆಲಸ ನೋಡಿ, ಕಿಚನ್ ಹಿಂಗಿದೆ. ಕಿಚನ್ನ ಕ್ಲೀನ್ ಮಾಡಬೇಕು, ಜೊತೆಗೆ ಬಟ್ಟೆಗಳು ರಾಶಿ ಒಗೆದಾಕಿದ್ದೆ ಅದನ್ನೆಲ್ಲ ಮಡಚಿ ತೆಗೆದಿಡಬೇಕು. ಆನಂತರ ಸ್ವಲ್ಪ ಟೌನಲ್ಲಿ ಕೆಲಸ ಇದೆ, ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಅಲ್ಗೂ ಹೋಗಬೇಕು, ಒಂದೊಂದೇ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಈಗ ಪಾತ್ರೆಗಳನ್ನು ಸ್ವಲ್ಪ ತೊಳೆದೆ, ಇನ್ನು ಅರ್ಧ ಹಾಗೆ ಉಳಿತು. ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಬಿಟ್ಟು ಸಣ್ಣ ಪಾತ್ರೆಗಳನ್ನು ತೊಳೆದು ಆನಂತರ ಬಟ್ಟೆ ಮಡಚಿ ದೇವ್ರ ಪೂಜೆ ಮಾಡಿ ಇವಾಗ ನಾನು ಬಂದಿದ್ದೀನಿ. ಇದು ಆಲಪಿ ಸ್ಟೋರ್, ನಾನು ಸೋಫಾ ಕವರ್ ಎಲ್ಲ ತೊಗೊಂಡ್ನಲ್ವ ಅದೇ ಸ್ಟೋರ್ ಇದು. ಇವಾಗ ಸ್ವಲ್ಪ ಇನ್ನೂ ಜಾಸ್ತಿ ದೊಡ್ಡದು ಮಾಡಿದ್ದಾರೆ ಅಂಗಡಿನ. ಕಾಪರ್ ಐಟಮ್ಸ್ ಎಲ್ಲ ಬಂದಿದ್ವು, ನೋಡೋದಕ್ಕೆ ಅಂತ ಹೋದೆ. ಬಟ್ ನನಗೆ ಯಾವುದು ಬೇಕು ಅವಶ್ಯಕತೆ ಇದೆ ಅಂತ ಅನ್ನಿಸ್ಲಿಲ್ಲ. ನಾನೊಂದು ಫ್ಲಾಸ್ಕ್ ತಗೊಳ್ಳೋಣ ಟೀಗೆ, ಹಸ್ಬೆಂಡ್ ಅವತ್ತು ಹೇಗೋ ಸಮಾಧಾನ ಮಾಡಿದರು ಬೇಡ ಅಂತ, ಬಟ್ ತಗೊಳ್ಳೋಣ ಅಂತ ಸರ್ಚ್ ಮಾಡಿದೆ, ಸಿಗಲಿಲ್ಲ. ಆನಂತರ ಫ್ಯಾಬ್ರಿಕ್ ತಗೊಳ್ಳೋಣ ಅಂತ ಹೀರಾ ಕಟ್ ಪೀಸ್ ಸೆಂಟರ್ಗೆ ಹೋದೆ. ಸೊ ತುಂಬ ಚೆನ್ನಾಗಿರೋ ಕ್ಲಾತ್ಸ್ ಎಲ್ಲ ಬಂದಿದ್ವು. ಸೊ ತಗೊಂಡು ಬಂದಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಬಂದಾಗ 7:30 ಆಗಿತ್ತು. ಹಾಗಾಗಿ ನಾನು ಹೆಸರು ಕಾಳು ಸಾಂಬಾರು ಮಾಡೋದಕ್ಕೋಸ್ಕರ ಹೆಸರು ಕಾಳನ್ನ ತೊಳೆದು ಅದಕ್ಕೆ ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗೆಡ್ಡೆ ಹಾಗೆ ಟೊಮ್ಯಾಟೊ ಇದಿಷ್ಟನ್ನು ಹಾಕಿ ಖಾರ ಎಷ್ಟು ಬೇಕು ರುಚಿಗೆ ಅಷ್ಟು ಖಾರದ ಪುಡಿನ ಹಾಕಿ ನೀರು ಹಾಕಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಉಪ್ಪನ್ನು ಹಾಕಿಲ್ಲ, ಉಪ್ಪನ್ನು ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ ಹಾಕೋತೀನಿ. ಸೊ ಇವಾಗ ಹೊಸ ಕುಕ್ಕರ್ ಯೂಸ್ ಮಾಡ್ತಿದ್ದೀನಿ. ನನಗೆ ಅದನ್ನು ಹಾಕೋದಕ್ಕೆ ಬರ್ತಿರಲಿಲ್ಲ. 3 ಜನ ನಿಂತ್ಕೊಂಡು ರೇಗಿಸ್ತಿದ್ರು ನನಗೆ, ಎಲ್ಲ ಗೊತ್ತು ಅಂತೀಯ ಇದೊಂದು ಗೊತ್ತಿಲ್ವ ನಿನಗೆ ಅಂತ. ಬಟ್ ಫಸ್ಟ್ ಟೈಮ್ ನಾನು ಇದನ್ನು ಯೂಸ್ ಮಾಡಿದ್ದು. ಸೊ ಹಾಗೋ ಹೀಗೋ ಟ್ರೈ ಮಾಡಿ ಫೈನಲಿ ಸಾನು ಡೈರೆಕ್ಷನ್ ತಗೊಂಡು ನಾನು ಅದನ್ನು ಹಾಕಿದೆ. ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕಾಗಿದ್ದೇನು ಅಂತಂದರೆ, ತುಂಬ ಜನ ಕೇಳಿದ್ರಿ ಯಾವಾಗಲೂ ಸಾನು ರಿಸಲ್ಟ್ ಮಾತ್ರ ಹೇಳ್ತೀರಾ ನೀವು, ಪೂರ್ವಿ ರಿಸಲ್ಟ್ ಹೇಳಲ್ಲ, ಸಾನುನ ಜಾಸ್ತಿ ತೋರಿಸ್ತಿರ್ತೀರ ವಿಡಿಯೋದಲ್ಲಿ, ಪೂರ್ವಿನ ತೋರಿಸಲ್ಲ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ, ಇಬ್ರಿಗೂ ಒಂದೊಂದು ಥರ ಮಾಡ್ತೀರಾ ನೀವು, ಒಬ್ಬೊಬ್ಬರನ್ನ ಒಂದೊಂದು ಥರ ನೋಡ್ತೀರಾ ಮಕ್ಕಳಲ್ಲಿ ಅಂತ. ಬಟ್ ಆ್ಯಕ್ಚುಲಿ ಆ ಥರ ಏನೂ ಇಲ್ಲ. ಪೂರ್ವಿ ಮೇಯ್ನ್ಲಿ ನನಗೆ ವಿಡಿಯೋ ಮಾಡಿಕೊಡೋದೇ ಪೂರ್ವಿ, ನನ್ನ ಕ್ಯಾಮ್ರಾಮನ್ ಅಂತ ಹೇಳ್ಬೋದು. ಎಲ್ಲೆಲ್ಲಿ ಫೋಕಸ್ ಮಾಡಬೇಕು, ಎಷ್ಟನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಗೊತ್ತಿರೋದು ಅವಳಿಗೆ ಮಾತ್ರ. ನನ್ನ ಹಸ್ಬೆಂಡು ಮಾಡಿಕೊಡ್ತಾರೆ, ಬಟ್ ಅಷ್ಟೊಂದು ಗೊತ್ತಾಗಲ್ಲ ಅವ್ರಿಗೆ. ಎಲ್ಲನೂ ಫೋಕಸ್ ಮಾಡ್ತಾರೆ, ಎಲ್ಲನೂ ಕ್ಯಾಪ್ಚರ್ ಮಾಡ್ತಾರೆ, ಅದೊಂದು. ಜೊತೆಗೆ ಇನ್ನೊಂದೇನು ಅಂತಂದರೆ ಟ್ರೈಪೋಡ್ ಇದೆ, ಬಟ್ ಎಲ್ಲ ಟೈಮಲ್ಲೂ ಟ್ರೈಪೋಡನ್ನು ಯೂಸ್ ಮಾಡೋದಕ್ಕಾಗಲ್ಲ. ಮತ್ತೊಂದೇನು ಅಂದರೆ ಅವಳು ಜಾಸ್ತಿ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟಪಡಲ್ಲ. ಚೆನ್ನಾಗಿ ರೆಡಿಯಾಗಿದ್ದಾಗ ಬರ್ತಾಳೆ, ಬಟ್ ಆಲ್ಮೋಸ್ಟ್ ಅವಳು ಡೈಲಿ ವೇರಲ್ಲಿರುವಾಗ ಬರೋದಿಲ್ಲ. ಇನ್ನೊಂದೇನು ಅಂತಂದರೆ ಅವಳು ಮಾರ್ಕ್ಸ್ನ ನೀವು ತೋರಿಸಲ್ಲ ಅಂತ ಹೇಳಿದ್ರಿ. ಅವಳದು 80, 85, 86, 89 ಈ ಥರ ಬರುತ್ತೆ. ರ್ಯಾಂಕಿಂಗ್ ವೈಸ್ ಹೋದಾಗ 5th, 6th, 7th, 8th ಈ ಥರ ರ್ಯಾಂಕ್ ಬರ್ತಾಳೆ. ಅವಳಿಗೇನು ಅಂದರೆ ಅವಳಿಗೆ ಇಷ್ಟ ಆಗೋದಿಲ್ಲ ತೋರಿಸೋದಕ್ಕೆ. ಕೆಲವೊಮ್ಮೆ ಬೇಡ ಹೇಳ್ಬೇಡ ಮಾರ್ಕ್ಸ್ನ ಅಂತ ಹೇಳ್ತಾಳೆ. ಕೆಲವು ಮಕ್ಕಳಿಗೆ ಅವರ ಮಾರ್ಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇದ್ದಾಗ ಯಾರ ಜೊತೆನೂ ಶೇರ್ ಮಾಡಲ್ಲ, ಅದು ಯಾವುದೇ ವಿಷಯ ಆಗಿರ್ಬೋದು. ಸೊ ಹಾಗಾಗಿ ನಾನು ಅದನ್ನು ಇಟ್ಕೊಂಡು ತೋರಿಸಿದಾಗ ಸಾನು ರ್ಯಾಂಕಿಗೂ ಅವಳ ರ್ಯಾಂಕಿಗೂ ಡಿಫ್ರೆನ್ಸ್ ಇದ್ದಾಗ ಏನಾದರೂ ಅನ್ಕೋತಾರೆ ಅನ್ನೋ ಫೀಲ್ ಅವಳದಾಗಿರೋದ್ರಿಂದ ನಾನು ಅವಳ ಮಾರ್ಕ್ಸ್ ಏನು ತೋರಿಸೋದಕ್ಕೆ ಹೋಗಲ್ಲ ಅಷ್ಟೇ. ಅವಳು ಇಷ್ಟಪಟ್ಟು ತೋರಿಸಿದ್ರೆ ಡೆಫಿನೆಟಾಗಿ ನಾನು ತೋರಿಸ್ತೀನಿ, ಯಾಕಂದರೆ ಅವಳ ಮಾರ್ಕ್ಸ್ ಬಗ್ಗೆ ನನಗೇನು ಹೆಸಿಟೇಟ್ ಇಲ್ಲ. ಅವಳು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾಳೆ. ಇದಿಷ್ಟೇ ರೀಸನು, ಬೇರೆ ಏನೂ ಇಲ್ಲ. ನಾನು ಒಬ್ರಿಗೊಂಥರ ಮಾಡ್ತಾ ಇಲ್ಲ. ಸೊ ಇದು ನಾನು ತಂದಂಥ ಬ್ಲೌಸ್ ಫ್ಯಾಬ್ರಿಕ್ಸ್
ಆರ್ಗಾನ್ಸಾ ಬ್ಲೌಸ್ ಫ್ಯಾಬ್ರಿಕ್ಸ್ ಇದು. ಒಂದು ಪರ್ಪಲ್ ಕಲರ್ನ ತಂದೆ, ಇನ್ನೊಂದು ವೈಟ್ ಕಲರ್ನ ತಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವನ್ ಕಾಟನ್ ಸ್ಯಾರಿ ಜೊತೆನೂ ನೀವು ಈ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು, ಆಸಮ್ ಆಗಿ ಕಾಣುತ್ತೆ. ಸೊ ಈ ಸ್ಟಿಚ್ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ. ಎಟ್ ಫೈನಲಿ ಟಿಪ್ ಆಫ್ ದ ಡೇ, ಛಂದಸ್ಸನ್ನು ಶುರು ಮಾಡಿದ್ದೆ. ಸೊ ಛಂದಸ್ಸಲ್ಲಿ ನಾವು ಲಾಸ್ಟ್ ಟೈಮ್ ಏನು ತಿಳ್ಕೊಂಡ್ವಿ ಅಂದರೆ ಪ್ರಾಸ ಮತ್ತು ಯತಿ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಇವತ್ತು ಛಂದಸ್ಸಿನಲ್ಲಿ ಗಣಗಳು ಮತ್ತು ಅದರ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಗಣ ಅಂದರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗುಂಪು ಅನ್ನುವಂಥ ಅರ್ಥ ಬರುತ್ತೆ. ಸೊ ಇಲ್ಲಿ ನಾವು ಯಾವುದೇ ಛಂದಸ್ಸಿನಲ್ಲಿ ಪ್ರಸ್ತಾರವನ್ನು ಹಾಕುವಾಗ 3 ವಿಧಗಳಲ್ಲಿ ಹಾಕ್ತೀವಿ. ಒಂದು ಅಕ್ಷರಗಳನ್ನು ಗುಂಪು ಮಾಡಿ ಪ್ರಸ್ತಾರ ಹಾಕ್ತೀವಿ. ಇನ್ನೊಮ್ಮೆ ಪದ್ಯ ಏನು ಕೊಟ್ಟಿದ್ದಾರೆ ಅದರ ಭಾವಾರ್ಥದ ಆಧಾರದ ಮೇಲೆ, ಅಂಶದ ಆಧಾರದ ಮೇಲೆ ಪ್ರಸ್ತಾರವನ್ನು ಹಾಕ್ತೀವಿ. ಮತ್ತೊಂದು ಮಾತ್ರೆಯ ಆಧಾರದ ಮೇಲೆ ನಾವು ಪ್ರಸ್ತಾರವನ್ನು ಹಾಕ್ತೀವಿ. ಸೊ ಈ ಥರ 3 ವಿಭಾಗದಲ್ಲಿ ನಾವು ಪ್ರಸ್ತಾರವನ್ನು ಹಾಕೋದು. ಹಾಗಾಗಿ ಇದನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ಅದರಲ್ಲಿ ಗಣದ ಪ್ರಕಾರಗಳು 3: ಅಕ್ಷರಗಣ, ಅಂಶಗಣ ಮತ್ತು ಮಾತ್ರಾಗಣ. ಅಕ್ಷರಗಣ ಅಥವಾ ಅಕ್ಷರವನ್ನು ಹೇಗೆ ಗುಂಪು ಮಾಡ್ತಾರೆ ಅಂದರೆ 3 ಅಕ್ಷರವನ್ನು ಸೇರಿ ಒಂದು ಗುಂಪು ಅಂತ ಮಾಡ್ತಾರೆ. ಅಲ್ಲಿ ಎಷ್ಟಾದರೂ ಲಘು ಬರ್ಬೋದು, ಎಷ್ಟಾದರೂ ಗುರು ಬರ್ಬೋದು, ಆದರೆ 3 ಅಕ್ಷರಗಳನ್ನು ಸೇರಿ ಒಂದು ಗುಂಪು ಅಂತ ಮಾಡ್ತಾರೆ. ಸೊ ಇದನ್ನು ನಾವು ಅಕ್ಷರಗಣ ಅಂತ ಕರಿತೀವಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ನಾನು ನಿಮಗೆ ತೋರಿಸೋದಾದರೆ ಅದು ವೃತ್ತಗಳು ಬರ್ತವೆ. ಚಂಪಕಮಾಲಾ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಉತ್ಪಲಮಾಲಾ ವೃತ್ತ, ಈ ಥರ ವೃತ್ತಗಳು ಬರ್ತವೆ. ಅದ್ರ ಬಗ್ಗೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಕ್ಷರಗಣ ಒಂದು ಉದಾಹರಣೆ ನೋಡೋದಾದರೆ ಯಮಾತಾರಾಜ ಭಾನ ಸಲಗಂ ಅಂತ ಒಂದು ವರ್ಡನ್ನು ತಗೊಂಡ್ರೆ ನೋಡಿ, ಇಲ್ಲಿ 3 ಅಕ್ಷರಗಳಿಗೆ ನಾವು ಒಂದು ಗುಂಪನ್ನು ಮಾಡ್ತೀವಿ. ಆಯಿತಾ? ಸೊ ಇಲ್ಲಿ ಯಮಾತ 3 ಅಕ್ಷರ, ರಾಜಭ 3 ಅಕ್ಷರ, ನ ಸಲ 3 ಅಕ್ಷರ, ಗಮ್ ಲಾಸ್ಟಲ್ಲಿ ಉಳ್ಕೊಳ್ಳುತ್ತೆ. ಸೊ ಈ ಥರ ಮಾತ್ರೆಗಳು ಎಷ್ಟಾದರೂ ಬರಲಿ, ಅಕ್ಷರಗಳ ಆಧಾರದ ಮೇಲೆ ಗುಂಪು ಮಾಡೋದೇ ಅಕ್ಷರಗಣ. ನಾನು ಆಗಲೇ ಹೇಳಿದಾಗೆ ಅಕ್ಷರಗಣಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ವೃತ್ತಗಳು. ನೆಕ್ಸ್ಟ್ ಬರೋದು ಅಂಶಗಣ. ಅಂಶಗಣದಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಪದ್ಯದ ಸಾಲುಗಳಲ್ಲಿ ನಾವು ಹೇಳುವಾಗ ಅದರ ಗತಿ, ತಾಳ, ಲಯ ಯಾವುದೂ ತಪ್ಪಬಾರ್ದು. ಅದರ ಬೇಸ್ ಮೇಲೆ ನಾವೇನಾದರೂ ಮಾತ್ರೆಗಳನ್ನು, ಪ್ರಸ್ತಾರಗಳನ್ನು ಹಾಕಿದ್ರೆ ಅದನ್ನು ಅಂಶಗಣ ಅಂತ ಕರಿತೀವಿ. ಅಂದರೆ ಪದ್ಯದ ಗತಿ, ತಾಳ ಯಾವುದು ಸಹ ಬದಲಾಗದೇ ಇರೋ ಥರ ಪ್ರಸ್ತಾರವನ್ನು ಹಾಕೋದು. ಇದರಲ್ಲೂ ಸಹ 3 ಪ್ರಕಾರಗಳು ಬರ್ತವೆ. ಅದು ತ್ರಿಮೂರ್ತಿಗಳನ್ನು ನಾವು ಈ ಹೆಸರಿಗೆ ಬಳಸ್ಕೊಂಡಿದ್ದೀವಿ. ಆ 3 ಪ್ರಕಾರಗಳು ಯಾವ್ದು ಅಂತಂದರೆ ಬ್ರಹ್ಮಗಣ, ವಿಷ್ಣುಗಣ ಮತ್ತು ರುದ್ರಗಣ ಅಂತ. ಸೊ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಅಷ್ಟೇ ಒಂದೊಂದಾಗಿ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬಟ್ ಅಂಶಗಣ ಅಂತಂದರೆ ಪದ್ಯದ ಲಯ ಇರ್ಬೋದು, ತಾಳ ಇರ್ಬೋದು, ಅದರ ಗತಿ ಇರ್ಬೋದು, ಬದಲಾಗದೇ ಇರೋ ಥರ ಗುಂಪುಗಳನ್ನು ಮಾಡಿದ್ರೆ ಅದನ್ನು ನಾವು ಅಂಶಗಣ ಅಂತ ಕರಿತೀವಿ. ಇನ್ನು ಹಾಗೆಯೇ ಕೊನೆಯ ಒಂದು ಪ್ರಕಾರವನ್ನು ನೋಡೋದಾದರೆ ಅದು ಮಾತ್ರಾಗಣ. ಹೆಸರಲ್ಲೇ ಇದೆ ಮಾತ್ರೆಗಳು ಅಂತ. ಸೊ ಇದರಲ್ಲಿ ನಾವು ಅಕ್ಷರಗಳೆಷ್ಟೇ ಇರಲಿ ತಲೆ ಕೆಡಿಸ್ಕೊಳ್ಳಲ್ಲ, ಬದಲಾಗಿ ಮಾತ್ರೆಗಳ ಆಧಾರದ ಮೇಲೆ ಗುಂಪನ್ನು ಮಾಡಿದ್ರೆ ಅದನ್ನು ನಾವು ಮಾತ್ರಾಗಣ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಕ್ಷರಗಣದಲ್ಲಿ ಅಕ್ಷರವನ್ನು ಮೇಯ್ನಾಗಿ ಇಟ್ಕೋತಾರೆ, ಅಂಶಗಣದಲ್ಲಿ ಪದ್ಯದ ಗತಿ, ತಾಳ, ಲಯವನ್ನು ಮೇಯ್ನಾಗಿ ಇಟ್ಕೋತಾರೆ, ಮಾತ್ರಾಗಣದಲ್ಲಿ ಮಾತ್ರೆಗಳನ್ನು ಮೇಯ್ನಾಗಿ ಇಟ್ಕೊಂಡು ಇಲ್ಲಿ ಪ್ರಸ್ತಾರವನ್ನು ಹಾಕಲಾಗುತ್ತೆ. ಸೊ ಮಾತ್ರಾಗಣದಲ್ಲಿ ಏನೆಲ್ಲ ನಾವು ನೋಡ್ಬೋದು ಅಂದರೆ ಕಂದ ಪದ್ಯವನ್ನು ನೋಡ್ಬೋದು, ಷಟ್ಪದಿಯನ್ನು ನೋಡ್ಬೋದು, ಹಾಗೆ ರಗಳೆಯನ್ನು ನೋಡ್ಬೋದು. ಹಾಗೆಯೇ ಷಟ್ಪದಿಯಲ್ಲಿ ಹಲವಾರು ವಿಧವಾದ ಷಟ್ಪದಿಗಳು ಬರ್ತವೆ. ಶರಷಟ್ಪದಿ, ಭಾಮಿನಿ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ವಾರ್ಧಕ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ. ಸೊ ಇದ್ರ ಬಗ್ಗೆನೂ ಅಷ್ಟೇ ಒಂದೊಂದೇ ನಿಮಗೆ ಡೆಫಿನೆಟಾಗಿ ಒಂದೊಂದು ಷಟ್ಪದಿಗೂ ಒಂದೊಂದು ರೂಲ್ ಇದೆ. ಅದನ್ನು ಒಂದೊಂದೇ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆಯೇ ನೆಕ್ಸ್ಟು ರಗಳೆ ಬರುತ್ತೆ. ರಗಳೆನಲ್ಲೂ ಅಷ್ಟೇ 3 ಥರದ ರಗಳೆಗಳನ್ನು ನೋಡ್ತೀವಿ. ಉತ್ಸಾಹ ರಗಳೆ, ಲಲಿತ ರಗಳೆ ಮತ್ತು ಮಂದಾನಿಲ ರಗಳೆ ಅಂತ. ಸೊ ಎಲ್ಲದರ ಬಗ್ಗೆ ಒಂದೊಂದೇ ಕಂಟೆಂಟನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.